ಪ್ರಿಯರಿಗೆ ನನ್ನ ನಮಸ್ಕಾರಗಳು. ನಾನಿವಾಗ ಹೊಳೆನರಸೀಪುರದಲ್ಲಿ ಒಂದು ತುಂಬ ಬಿಸಿ ಇರುವಂಥ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾತಪ್ಪ ಬ್ಯುಸಿ ಇರೋ ಮಾರ್ಕೆಟು ಅಂತೀರಾ? ಅದೇ ಹೊಳೆನರಸೀಪುರದ RMC ಮಾರ್ಕೆಟ್. RMC ಆ್ಯಂಡ್ APMC ಮಾರ್ಕೆಟ್ಗೆ ತುಂಬ ಡಿಫ್ರೆನ್ಸ್ ಇದೆ. RMC ಅಂದರೆ ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿ, APMC ಅಂದರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ. ಇದು ಕುರಿ, ನಾಟಿ ಕೋಳಿ ಮತ್ತು ವೆಜಿಟೇಬಲ್ಸ್ ಮತ್ತು ಮುಂತಾದ ವಸ್ತುಗಳಿಗೆ ಫೇಮಸ್ ಆದಂಥ ಮಾರ್ಕೆಟ್. ಈಗ ನಾನು ಮಾರ್ಕೆಟ್ ಒಳಗಡೆ ನುಗ್ತಾ ಇದ್ದೀನಿ. ಫಸ್ಟು ನಾಟಿ ಕೋಳಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾಟಿ ಕೋಳಿ ನಾನ್ ವೆಜ್ ಪ್ರಿಯರಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಾಟಿ ಕೋಳಿ ಅಂದ ತಕ್ಷಣವೇ ನಮಗೆ ಜ್ಞಾಪಕ ಬರೋದು ಹಳ್ಳಿ. ನಾಟಿ ಹೆಸರೇ ಹೇಳೋ ಹಾಗೆ ನೇಚರ್ ಜೊತೆ ಆಟಾಡ್ಕೊಂಡು ಬೆಳೆದಂತಹ ಕೋಳಿ ಇದಾಗಿದೆ. ಇತ್ತೀಚಿನ ದಿನಗಳಲ್ಲಂತೂ ನಾಟಿ ಕೋಳಿ ಸಿಟಿಲೂ ಕೂಡ ಎಲ್ಲ ರೆಸ್ಟೋರೆಂಟ್ಸಲ್ಲಿ ತಿನ್ನಕ್ಕೆ ಸಿಗುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ನಾಟಿ ಕೋಳಿ ರುಚಿ ಮಹಿಮೆ ಹೇಗಿದೆ ಅಂತ. ನಾಟಿ ಕೋಳಿ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಪ್ರೋಟೀನ್ ಆ್ಯಂಡ್ ಮಿನರಲ್ಸ್ ಜಾಸ್ತಿ ಇರುತ್ತೆ. ಸೊ ಆರೋಗ್ಯಕ್ಕೆ ಒಳ್ಳೆಯದು ಅಂತ ದೊಡ್ಡವರೇ ಹೇಳಿದ್ದಾರೆ. ಈಗ ಬಿಸ್ನೆಸ್ಸಿಗೆ ಬರೋಣ ಬನ್ನಿ. ಇಲ್ಲಿ ಒಂದೊಂದು ನಾಟಿ ಕೋಳಿ 350 ಅಬೋವ್ ಹೇಳ್ತಾ ಇದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ವೇಟ್ ಆಫ್ ದ ಚಿಕನ್. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ, ಆದರೆ ಚೌಕಾಸೆ ಮಾಡಿ ದುಡ್ಡು ಉಳಿಸ್ಕೊಳ್ಳಿ. ಇಲ್ಲಿ ಮಾತಾ ಇರೋರೆಲ್ಲ ಆಲ್ಮೋಸ್ಟ್ ಸುತ್ತಮುತ್ತ ಹಳ್ಳಿಯಿಂದ ಬಂದು ಇಲ್ಲಿ ಹೊಳೆನರಸೀಪುರದ RMC ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೀವು ಒಂದು ಒಳ್ಳೆ ನಾಟಿ ಕೋಳಿ ತಿನ್ನಬೇಕು ಅಂದರೆ RMC ಮಾರ್ಕೆಟ್ ಬಂದು ಬೈ ಮಾಡಿ. ಅಜ್ಜಿ ತಗೊಳಪ್ಪ ರೇಟ್ ಕಡಿಮೆ ಮಾಡಿಕೊಡ್ತೀನಿ ಅಂದರು. ಅದಕ್ಕೆ ನಾನು ಹೆಂಗಜ್ಜಿ ತೊಗೊಂಡೋಗೋದು ಬೆಂಗಳೂರಿಗೆ ಬಸ್ಸಲ್ಲಿ, ನೆಕ್ಸ್ಟ್ ಟೈಮ್ ಕಾರಲ್ಲಿ ಬರ್ತೀನಿ ಅವಾಗ ತೊಗೊಂಡೋಗ್ತೀನಿ ಅಂತ ಅಜ್ಜಿ ಹತ್ರ ಹೇಳ್ಬಿಟ್ಟು ಅಜ್ಜಿನ ಪರಿಚಯ ಮಾಡಿಕೊಂಡೆ. ಅದಕ್ಕೆ ಇವಾಗ ಕೋಳಿ ಬೇಡ ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ವೆಜಿಟೇಬಲ್ಸ್ ಮಾರ್ಕೆಟ್ ಒಳಗಡೆ ನುಗ್ಗಿದೆ. ತರಕಾರಿ ಮತ್ತು ಥರ ಥಿಂಗ್ಸು ಬೈಯಿಂಗ್ ಆ್ಯಂಡ್ ಸೇಲಿಂಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಎಲ್ಲ ಥರದ ಪೂಜೆ ಸಾಮಾನು ಸಿಗುತ್ತೆ. ಗುಡ್ಡೆ ವ್ಯಾಪಾರ ಇದ್ದು ಎಲ್ಲ ತರಕಾರಿಗಳನ್ನೂ ಗುಡ್ಡೆ ಮಾಡಿ ಇಟ್ಟಿದ್ದಾರೆ. 10 ರೂಪೀಸ್, 20 ರೂಪೀಸ್, 30 ರೂಪೀಸ್ ಆ ಥರ. ಆನಿಯನ್ಸ್ ಆ್ಯಂಡ್ ಗಾರ್ಲಿಕ್ಸ್ ಇದಿಲ್ಲ ಅಂದರೆ ನಾನ್ ವೆಜ್ ಅಡುಗೆನೇ ಇಲ್ಲ. ಗಾಡೀಲಿ ಫುಲ್ ಬೆಳ್ಳುಳ್ಳಿ ಜಾಸ್ತಿ ಇದೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಇವರು RMC ಮಾರ್ಕೆಟಲ್ಲಿ ಬೆಳ್ಳುಳ್ಳಿ ಮಾಡ್ತಾ ಇದ್ದಾರೆ. ಎಷ್ಟು ಬೆಳ್ಳುಳ್ಳಿ ಕೆಜಿ 200 ರೂಪಾಯಿ ಸರ್. ಹೌದಾ? ಎಷ್ಟು ವ್ಯಾಪಾರ ಆಗಿದೆ? ಆಗುತ್ತೆ ಸರ್ ಸಂಜೆವರೆಗೆ. ಹೊಳೆನರಸೀಪುರ ತಾಲೂಕು ಉದ್ದೂರು ಹೊಸಳ್ಳಿ. ಆಲ್ ದ ಬೆಸ್ಟ್, ಒಳ್ಳೆ ವ್ಯಾಪಾರ ಆಗಲಿ. ಫ್ರೂಟ್ಸ್, ಇದು ಒಣಗಿಸಿರುವ ಮೀನುಗಳು, ಡ್ರೈ ಫಿಶ್. ಉಪ್ಪು ಮೀನು ಅಂತೀವಲ್ಲ ಅದು. ನೋಡಿ ಇದೆಲ್ಲ ಬೇಬಿ ಪ್ರಾನ್ಸ್. ಮಂಗಳೂರು ಕಡೆ ಹೋದಾಗ ಫಿಶ್ ಮೀಲ್ಸು ತೊಗೊಂಡಾಗ ನಮಗೆ ಪ್ರಾನ್ ಚಟ್ನಿ ಪುಡಿ ಒಂದು ಕೊಡ್ತಾರಲ್ಲ, ಅದು ಇದರಿಂದನೇ ಮಾಡೋದು. ರೈತರಿಗೆ ಅನುಕೂಲ ಆಗೋ ಥಿಂಗ್ಸ್ ಇದೆ.
ಕಾಯಿ ಸುಲಿಯೋದು, ಕಾಯಿ ತುರಿಯೋದು, ಮೂಗ್ ದಾರ, ಹಸು ಕಟ್ಟಾಕು ಅಂತ ದಾರ ಎಲ್ಲ ಥರನೂ ಮಾಡ್ತಾ ಇದ್ದಾರೆ. ಇದು ಸಂತೆಲ್ ಬಿಟ್ಟರೆ ಬೇರೆ ಕಡೆ ಸಿಗೋದು ಡೌಟೇ. ವಾವ್, ಫ್ರೆಶ್ ಹಸಿ ಅಡಿಕೆ. ಹೊಳೆನರಸೀಪುರ ಮಾರ್ಕೆಟಲ್ಲಿ ಅಡಿಕೆ ವ್ಯಾಪಾರ ಮತ್ತು ಬೇರೆ ಎಲ್ಲ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ಇವ್ರ ಹತ್ರ ಪರಿಚಯ ಮಾಡಿಕೊಂಡು ವ್ಯಾಪಾರ ಹೆಂಗಿದೆ ಅಂತ ಕೇಳಿದೆ, ಎಷ್ಟು ವ್ಯಾಪಾರ ಆಗಿದೆ ಅಂತ ಮಾತುಕತೆ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಸಿಪ್ಪೆ ಸುಲಿಯದೆ ಹಸಿ ಅಡಿಕೆ ವ್ಯಾಪಾರ. ನಾವು ಹಾಗೆ ನೆಕ್ಸ್ಟ್ ಶಾಟಿಗೆ ಹೋದರೆ ಈಗ ನೀವು ನೋಡ್ಬೋದು, ಸಿಪ್ಪೆ ತೆಗೆದ್ಮೇಲೆ ಬೇಯಿಸಿ ಒಣಗಿಸಿರುವ ರೆಡಿ ಟು ಯೂಸ್ ಅಡಕೆ. ಇಲ್ಲಿ 4 ರೀತಿಯ ಅಡಕೆ ಸೇಲ್ ಮಾಡ್ತಾ ಇದ್ದಾರೆ. ಗುಂಟೂರ್ ಆ್ಯಂಡ್ ಬ್ಯಾಡಗಿ ಒಣಮೆಣಸಿನ್ಕಾಯಿ ಈಕ್ವಲ್ ರೇಟ್ ಪರ್ kg 150. ಒಂದು ಬ್ರೇಕ್ ತಗೊಂಡು ಮಾರ್ಕೆಟಲ್ಲಿ ಇಡ್ಲಿ ವಡೆ ತಿಂತಾ ಇದ್ದೀನಿ. ಮಾರ್ಕೆಟ್ ಒಳಗಡೆ ಒಂದು ಶ್ರೀ ಆದಿಶಕ್ತಿ ಅಮ್ಮನವರ ದೇವಸ್ಥಾನ ಇದೆ. ವೆಜಿಟೇಬಲಲ್ಲಿ ನನ್ನ ಫೇವ್ರೇಟ್ ಬಿನೀಸ್ ಕಾಳನ್ನ ಹುಡುಕ್ತಾ ಇದ್ದೀನಿ. ಬನ್ನಿ ಮುಂದೆ ಇದೆಯಾ ನೋಡೋಣ. ಹೀರೆಕಾಯಿ ಬಂಡಲ್. ಇವ್ರ ಹತ್ರ ಎಲ್ಲ ರೀತಿ ತರಕಾರಿ ಇದೆ ನೋಡಿ. ಲಾಟ್ಸ್ ಆಫ್ ಕ್ವಾಂಟಿಟಿ ಇಟ್ಕೊಂಡು ಮಾರ್ತಾ ಇದ್ದಾರೆ. ಇದು ಸೀಸನ್ ಸೊಗಡಿನ ಅವರೆಕಾಯಿ ಇರ್ಬೋದಾ? ಪಲ್ಯ ಮಾಡೋ ಬೀನೀಸ್ ಮತ್ತು ನುಗ್ಗೆಕಾಯಿ. ಇಲ್ಲಿದೆ ನೋಡಿ ನನ್ನ ಫೇವ್ರೆಟ್ ಬೀನೀಸ್ ಕಾಳು. 1 kg ತಗೊತೀನಿ. ಈಗ ಜಾಸ್ತಿ ಹೇಳ್ಬಿಟ್ಟು 1 kg 80 ರೂಪೀಸ್ಗೆ ಹಾಕೊಟ್ರು. ಸಂತೆಗೆ ಬಂದು ಕಡಲೆಪುರಿ ತಗೊಂಡು ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗದೆ ಇದ್ರೆ ಅದು ಏನು ಮಜಾ ಬರುತ್ತೆ ಹೇಳಿ. ಅದಕ್ಕೆ ಒಂದು ಸೇರು ಕಡಲೆಪುರಿ ಮತ್ತು ಮಿಕ್ಸರ್ ತಗೊತಿದ್ದೀನಿ. ಹಸಿ ಕಡಲೆಕಾಯಿ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಬೇಯಿಸ್ಕೊಂಡು ತಿಂದರೆ ಮಜಾನೋ ಮಜಾ.
ಮಾರ್ಕೆಟ್ ಶಾಪಿಂಗ್ ಮುಗೀತು. ನಾನು ಹೊಳೆನರಸೀಪುರದಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಅತ್ಯುತ್ತಮವಾದ ವಿಡಿಯೋನ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಸುಪ್ರೀತ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಳೆನರಸೀಪುರಗೆ ಭೇಟಿ ಕೊಟ್ಟು ಮತ್ತಷ್ಟು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ನಿಮ್ಮ ಸುಪ್ರೀತ್. ಟೇಕ್ ಕೇರ್. ಬಾಯ್ ಬಾಯ್.